ಶ್ರೀ ವಾರಾಹಿ ಅಮ್ಮನವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅನೇಕ ಜನರು ಈ ತಾಯಿಯನ್ನು ಬಹಳ ಇಷ್ಟಪಟ್ಟು ಪೂಜಿಸುತ್ತಾರೆ. ವಾರಾಹಿ ದೇವಿಯನ್ನು ಪಂಚಮುಖಿ ಎಂದು ಕರೆಯುತ್ತಾರೆ. ಅಂತಹ ಪಂಚಮುಖಿ ದೇವಿಯನ್ನು ನಾವು ಯಾವುದೇ ರೀತಿಯಲ್ಲಿ ಪೂಜಿಸಿದರೆ ನಾವು ಅಂದುಕೊಂಡಂತೆ ಆಗುತ್ತದೆ ಎಂಬುದನ್ನು ನಾವು ನೋಡಲಿದ್ದೇವೆ. ವೀಕ್ಷಕರೇ, ಈ ತಾಯಿಗೆ ಎಲ್ಲ ದಿನಗಳು ವಿಶೇಷ. ಈ ತಾಯಿಯನ್ನು ಭೂಮಿಗೆ ಸಂಬಂಧಪಟ್ಟ ದೇವರು ಅಥವಾ ಒಡವೆ ಹಣಕಾಸಿಗೆ ಸಂಬಂಧಪಟ್ಟಂತಹ ದೇವರು, ಹಣಕಾಸು ಕಳೆದುಕೊಂಡವರು ಹಾಗೂ ಕೋರ್ಟ್ ಕೇಸ್ ಅಂತ ಅಲೆದಾಡುತ್ತಿರುವವರು ಈ ತಾಯಿಯ ಬಳಿ ಬರುತ್ತಾರೆ. ಅಷ್ಟಕ್ಕೂ ಯಾವ ಕ್ಷೇತ್ರದ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಂತಿದ್ದೀರಾ? ಹೌದು, ದೊಡ್ಡಹೊನ್ನೆ ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನ. 150 ವರ್ಷಗಳ ಹಿಂದೆ ಶ್ರೀ ವಾರಾಹಿ ಅಮ್ಮನವರು ಧರ್ಮಸ್ಥಳದಿಂದ ಈ ಪುಣ್ಯ ಸ್ಥಳಕ್ಕೆ ಬಂದು ನೆಲೆಸಿದರು. ತದನಂತರ ಕುಟುಂಬದವರು ಅಲ್ಲದೆ ಊರಿನವರು ಸಹ ತಾಯಿಯ ಮೊರೆ ಹೋದರು. ಅಂದಿನಿಂದ ಶ್ರೀ ವಾರಾಹಿ ಅಮ್ಮನವರು ಎಲ್ಲರಿಗೂ ಒಳಿತು ಮಾಡುತ್ತಾ ಬಂದರು. ಈ ತಾಯಿಗೆ ಪ್ರತಿನಿತ್ಯ ಪೂಜೆ ನೆರವೇರುತ್ತದೆ. ಪಂಚಾಮೃತ ಅಭಿಷೇಕ ಕೂಡ ನಡೆಯುತ್ತದೆ. ಹಾಗೆಯೇ ದಿನನಿತ್ಯದ ಸೇವೆ ಮತ್ತು ಹೋಮ ಹವನಗಳು ಕೂಡ ನಡೆಯುತ್ತದೆ. ಹಾಗೂ ಭಕ್ತಾದಿಗಳ ಹೇಳಿಕೆಯಿಂದ ದುರ್ಗಾ ಹೋಮ, ಚಂಡಿಕಾ ಹೋಮ ಕೂಡ ನಡೆಯುತ್ತವೆ. ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪೂಜೆ ನಡೆಯುತ್ತದೆ. ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ವಿಶೇಷ ಪೂಜೆ ಕೂಡ ನಡೆಯುತ್ತದೆ. ಈ ವಿಶೇಷ ಸನ್ನಿಧಾನಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಿನಿಮಾ ರಂಗದವರು ಕೂಡ ಭೇಟಿ ನೀಡಿದ್ದಾರೆ. 1993ರಲ್ಲಿ ಶ್ರೀ ವಾರಾಹಿ ಅಮ್ಮನವರ ವಿಗ್ರಹವನ್ನು ಈ ಪುಣ್ಯ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ನನ್ನ ಹೆಸರು ಗೋಕುಲ್ದಾಸ್ ನಾಯಕ್ ಅಂತ. ನಾನು ಸ್ಥಳೀಯ ಶೃಂಗೇರಿಯಲ್ಲಿ ವಾಸ ಮಾಡ್ಕೊಂಡಿರೋನು. ಇಲ್ಲಿ ಶೃಂಗೇರಿಯ ಪಕ್ಕದಲ್ಲಿ ದೊಡ್ಡಹೊನ್ನೆ ಅಂತ ಒಂದು ಊರಿದೆ. ಆ ದೊಡ್ಡಹೊನ್ನೆ ಊರಿನಲ್ಲಿ ಇಲ್ಲಿ ವಾರಾಹಿ ದೇವಸ್ಥಾನ ಇದೆ. ಇದೊಂದು ಅತ್ಯಂತ ಕಾರ್ಣಿಕವಾಗಿರ್ತಕ್ಕಂಥ ದೇವಸ್ಥಾನ. ಅನೇಕರು ತಮ್ಮ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಗಳನ್ನು ಹೇಳಿಕೊಂಡು ಇಲ್ಲಿ ಬರ್ತಾರೆ. ಅವರ ಎಲ್ಲ ಆಸೆಗಳು ಇಲ್ಲಿ ನೆರವೇರ್ತವೆ ಅನ್ನುವಂಥದ್ದು. ಅವರ ಆರ್ಥಿಕ ಸಮಸ್ಯೆ ಇರ್ಬೋದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಾಗಲಿಲ್ಲ ಅನ್ನುವಂಥ ಕೊರಗಿರ್ಬೋದು, ಇಂಥದ್ದನ್ನೆಲ್ಲ ಇಲ್ಲಿ ಬೇಡ್ಕೊಂಡಾಗ ಒಳ್ಳೆಯ ಉತ್ತರ ಸಿಗುತ್ತೆ, ಫಲಿತಾಂಶ ಸಿಗುತ್ತೆ ಅನ್ನುವಂಥ ನಂಬಿಕೆಯಿಂದ ತುಂಬ ಜನ ಇಲ್ಲಿ ಬರ್ತಾರೆ. ನಾನು ಕೂಡ ಹಾಗೆ ಬಂದಿದ್ದೇನೆ. ಹಾಗಾಗಿ ನಾನು ಇತ್ತೀಚೆಗೆ ಬರಲಿಕ್ಕೆ ಆರಂಭ ಮಾಡಿದ್ದು. ಆದರೆ ಇಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ ಅಂತ ಹೇಳ್ತಾರಲ್ಲ, ಅದು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಮತ್ತು ಒಂದು ಭಕ್ತಿ ಭಾವ ಮೂಡ್ತದೆ. ಮತ್ತು ಇಲ್ಲಿ ಪೂಜೆ ಮಾಡ್ತಕ್ಕಂಥ ವಿಧಾನಗಳು ಮತ್ತೊಂದು ತುಂಬ ಚೆನ್ನಾಗಿದೆ. ಹಾಗಾದ್ರಿಂದ ಇದೊಂದು ಒಳ್ಳೆಯ ಕಾರಣಿಕವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಇಲ್ಲಿ ಹೆಚ್ಚಿನವರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಜಯ್ ಹೆಗಡೆ ಅನ್ನುವಂಥವ್ರು ಧರ್ಮಸ್ಥಳದಿಂದ ಈ ದೇವರನ್ನು ಇಲ್ಲಿ ಕೊಟ್ಟರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಕೌಟುಂಬಿಕ ದೇವಸ್ಥಾನ, ಇದು ಮನೆಯ ದೇವಸ್ಥಾನ. ಇಲ್ಲಿ ಇದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ತುಂಬ ವ್ಯವಸ್ಥಿತವಾಗಿದೆ, ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಒಂದು ಕುಟುಂಬವನ್ನು ಕಾಪಾಡಲು ಬಂದಂತಹ ತಾಯಿ ಈಗ ಇಡೀ ವಿಶ್ವವನ್ನೇ ಕಾಪಾಡುತ್ತಿದ್ದಾಳೆ. ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಅವರು ತಾಯಿಯ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಈ ಪುಣ್ಯ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ನೀಡುವುದಾದರೆ ಶೃಂಗೇರಿಯಿಂದ ಕೇವಲ 6 ಕಿಲೋಮೀಟರ್ ಇರುವ ಈ ಪುಣ್ಯ ಕ್ಷೇತ್ರಕ್ಕೆ ಒಂದು ಬಾರಿ ಭೇಟಿ ನೀಡಿ. ವಿಳಾಸ: ದೊಡ್ಡಹೊನ್ನೆ, ಕುಂತೂರು ವಿಲೇಜ್, ಶೃಂಗೇರಿ ತಾಲೂಕು, ಚಿಕ್ಕಮಗಳೂರು.
ನಮಸ್ತೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಭಗವತಿ ವಾರಾಹಿ ಅಂತಕ್ಕಂಥ ಒಂದು ಶಕ್ತಿ ದೇವತೆ. ನಮ್ಮ ಪರಂಪರೆಯಲ್ಲಿ ಶಕ್ತಿ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಅಂತಕ್ಕಂಥದ್ದು ಶಾಸ್ತ್ರ ಪುರಾಣ ಎಲ್ಲವೂ ಸಹ ಸಾರಿ ಸಾರಿ ಹೇಳ್ತಾ ಉಂಟು. ಶಿವಶಕ್ತಿಯಾಯುಕ್ತೋ ಇದು ಭವತಿ ಶಕ್ತಃ ಪ್ರಭವಿತಂ ಅಂತ ಸೌಂದರ್ಯಲಹರಿ ಶುರುವಾಗ್ತಕ್ಕಂಥದ್ದೇ ಅದು. ಶಿವನು ಸಹ ಶಕ್ತಿಯ ಸಹಿತನಾಗಿದ್ದ ಅಂದರೆ ಎಲ್ಲ ಕಾರ್ಯಕ್ಕೂ ಸಮರ್ಥನಾಗಿ ಬರ್ತಾನೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು ಶಕ್ತ್ಯುಪಾಸನೆಯನ್ನು ಅನೇಕ ರೀತಿಯಲ್ಲಿ ಮಾಡ್ತಾ ನಮ್ಮ ಈ ಭಾರತ ದೇಶದಲ್ಲಿ ಶಾಕ್ತ ಪರಂಪರೆ ಅಂತಲೇ ಒಂದು ಹುಟ್ಟುಕೊಂಡಿದೆ. ಅದರಿಂದ ಸಾಧನೆಯನ್ನು ಪಡೆದುಕೊಂಡು ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಇವತ್ತಿಗೂ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ, ಶಕ್ತಿಯಿಂದ ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ. ಏನಿದು ಶಕ್ತಿ ಕೇಳಿದರೆ, ನಮ್ಮ ಅದ್ವೈತ ಪರಂಪರೆಯಲ್ಲಿ ಪರಬ್ರಹ್ಮ ವಸ್ತು ಒಂದೇ ಇರತಕ್ಕಂಥದ್ದು. ಆ ಪರಬ್ರಹ್ಮ ವಸ್ತು ಒಂದೇ ಇಡೀ ಜಗತ್ತಿನಲ್ಲಿ ಇರತಕ್ಕಂಥದ್ದು. ಆ ಪರಬ್ರಹ್ಮಕ್ಕೆ ಮಾಯಾ ಅನ್ನುವ ಒಂದು ಶಕ್ತಿಯೊಡನೆ ಸೇರಿಕೊಂಡು ಇಡೀ ಜಗತ್ತಿನ ಎಲ್ಲ ಈ ಲೀಲಾ ಕೈವಲ್ಯ ಏನು ಹೇಳ್ತಾ ಇದ್ದೇವೆ ಇದನ್ನೆಲ್ಲ ನಡೆಸ್ತಕ್ಕಂಥದ್ದು. ಆ ಮಾಯೆಯನ್ನೇ ನಾವು ಶಕ್ತಿ ಅಂತ ಕರೆಯಬಹುದು ಅಂತಕ್ಕಂಥದ್ದು ನಮ್ಮ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಆ ಶಕ್ತಿಯನ್ನು ನೀವು ಯಾವುದೇ ದೇವತೆಯನ್ನು ತಕ್ಕೊಳ್ಳಿ, ಶಿವನ ಜೊತೆಯಲ್ಲಿ ಪಾರ್ವತಿ ಇರಬೇಕು, ಶಕ್ತಿ ಸ್ವರೂಪಿಣಿಯಾಗಿ ಅವಳಿದ್ದಾಳೆ. ವಿಷ್ಣುವನ್ನು ತೆಗೆದುಕೊಳ್ಳಿ, ಲಕ್ಷ್ಮಿ ಇರಬೇಕು. ಹಾಗೆ ಬ್ರಹ್ಮನನ್ನು ತಕ್ಕೊಳ್ಳಿ, ಬ್ರಹ್ಮಣಿ ಅಂದರೆ ಸರಸ್ವತಿ ಜೊತೆಯಲ್ಲೇ ಇದ್ದಾಳೆ. ಹಾಗಾಗಿ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚ ತಥ ಇಂದ್ರಾಣಿ ಚಾಮುಂಡಾ ಮಾತರಹ ಅಂತಕ್ಕಂಥದ್ದು ನಾವು ಎಲ್ಲ ಕಡೆಯಲ್ಲೂ ಶಕ್ತಿಯನ್ನು ಸೇರಿಸಿಕೊಂಡೇ ಆರಾಧನೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಬರ್ತಕ್ಕಂಥದ್ದು ಸಪ್ತಮಾತೃಕೆಯಲ್ಲಿ ವಾರಾಹಿ ಅಂತಕ್ಕಂಥ ಒಂದು ಸ್ವರೂಪ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ. ವಿಷ್ಣು ವರಾಹ ರೂಪವನ್ನು ತೆಗೆದುಕೊಳ್ತಾನೆ. ಆ ವರಾಹಕ್ಕೆ ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿಯನ್ನೇ ವಾರಾಹಿ ಅಂತ ಕರೆದುಬಿಟ್ಟು ಶಕ್ತಿ ಸ್ವರೂಪಿಣಿಯಾಗಿ ಸ್ತ್ರೀ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ವಾರಾಹಿಂದ. ಅದರಲ್ಲಿ ಭೂವರಾಹ, ಯಜ್ಞವರಾಹ ಇತ್ತೆಲ್ಲ ಸ್ವರೂಪ ಭೇದ ಉಂಟು, ಅಷ್ಟು ವಿವರಿಸಲಿಕ್ಕೆ ಹೋಗೋದಿಲ್ಲ. ಭೂ ಉದ್ಧಾರಣ ಮುಳುಗಿ ಹೋಗ್ತಾ ಉಂಟು ರಾಕ್ಷಸರ ಬಾಧೆಯಿಂದಂತಾದಾಗ ವರಾಹ ರೂಪದಿಂದ ವಿಷ್ಣು ಕೋರೆ ದಾಡಿಗಳಿಂದ ಈ ಭೂಮಿಯನ್ನು ಉದ್ಧರಿಸಿ ಮೇಲೆ ತರ್ತಾನೆ. ಮೇಲೆ ತರಬೇಕಾದ್ರೆ ಅವನಿಗೊಂದು ಶಕ್ತಿ ಬೇಕಲ್ಲ, ಆ ಶಕ್ತಿಯನ್ನೇ ಜೊತೆಗೆ ಇರತಕ್ಕಂಥದ್ದು ವಾರಾಹಿ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಕೋರೆ ದಾಡಿಗಳು ನೀವು ನೋಡ್ತಾ ಇದ್ದೀರಲ್ಲ, ಅಂದರೆ ವರಾಹ ಅಂದರೆ ಹಂದಿ ಅಂತ ನೀವೇನು ಹೇಳ್ತಾ ಇದ್ದೀರಿ ಇವತ್ತಿನ ಭಾಷೆಯಲ್ಲಿ. ಆ ರೀತಿಯಲ್ಲಿ ಆ ಕೋರೆ ದಾಡಿಗಳಿಂದ ಈ ಭೂಮಿಯನ್ನು ಉದ್ಧರಿಸಿ ಮೇಲೆ ತಂದಾಯಿತು ಅಂತ. ಅಂಥ ಒಂದು ಶಕ್ತಿ ಇರತಕ್ಕಂಥದ್ದು ಈ ಭಗವತಿ ವಾರಾಹಿಯ ಸಾನ್ನಿಧ್ಯ. ಆ ವಾರಾಹಿ ಸಾನ್ನಿಧ್ಯದಲ್ಲಿ ಏನಾಗ್ತದೆ, ಇಡೀ ಭೂಮಿಯನ್ನೇ ಉದ್ಧರಿಸಿರ್ತಕ್ಕಂಥ ಆ ತಾಯಿ ಭೂಮಿಯಲ್ಲಿ ಇರತಕ್ಕಂಥ ಜೀವಿಯನ್ನು ಉದ್ಧರಿಸಲಿಕ್ಕೆ ಸಾಧ್ಯ ಇಲ್ಲವೇ? ಖಂಡಿತ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ಇಲ್ಲಿ ನೆಲೆಸಿರ್ತಕ್ಕಂಥ ವಾರಾಹಿ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾ ಬಂದಿದ್ದಾಳೆ ಅಂತ ಇಲ್ಲಿ ಅರ್ಚಕರು ಹಿಂದಿನಿಂದ ಸಹ ತಿಳಿಸ್ಕೊಂಡು ಬಂದಿದ್ದಾರೆ. ನಾನು ಇತ್ತೀಚೆಗೆ ಇಲ್ಲಿ ಬಂದಿರತಕ್ಕಂಥದ್ದು, ನಾನು ಒಂದು 3-4 ವರ್ಷದಿಂದ ಇಲ್ಲಿ ಮಾಡಿರ್ತಕ್ಕಂಥ ಸಪ್ತಶತಿ ಪಾರಾಯಣ ಇರ್ಬೋದು ಅಥವಾ ವಿವಿಧ ಆರಾಧನೆ ಇರ್ಬೋದು, ಎಲ್ಲವೂ ಸಹ ಫಲಕಾರಿಯಾಗಿದೆ ಅಂತ ಅವರೇ ಸ್ವತಃ ತಿಳಿಸಿದ್ದಾರೆ. ಹಾಗಾಗಿ ಅನೇಕ ಜನ ಭಕ್ತರು ಇಲ್ಲಿ ವಿಶೇಷವಾಗಿ ಮಾಂಗಲಿಕ ಪ್ರತಿಬಂಧಕ ಏನಾದರೂ ಇದ್ದರೆ, ಮಂಗಳ ಕಾರ್ಯಗಳು ನಿಂತಿದ್ದರೆ ಅದನ್ನೆಲ್ಲ ಇಲ್ಲಿ ಬಂದು ಕೇಳಿಕೊಂಡು ಅವ್ರ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡಿದ್ದಾರೆ. ಇವತ್ತಿಗೂ ಸಹ ಭಕ್ತಾದಿಗಳು ಇಲ್ಲಿ ಅದೇ ಉದ್ದೇಶವನ್ನು ಹೊತ್ತು ಬರ್ತಾ ಇದ್ದಾರೆ. ಹಾಗಾಗಿ ವಾರಾಹಿ ಸಾನ್ನಿಧ್ಯದಲ್ಲಿ ಬೇಡಿರ್ತಕ್ಕಂಥ ಇಷ್ಟಾರ್ಥ ಈಡೇರಬೇಕು ಅಂದರೆ ನಾವು ಇಲ್ಲಿಯ ನಿಬಂಧನೆ ಏನುಂಟೋ ಅದಕ್ಕೆ ಒಳಪಟ್ಟಂತೆಯೇ ನಾವು ಕರ್ಮ ಅನುಷ್ಠಾನವನ್ನು ಮಾಡಬೇಕಾಗ್ತದೆ. ಏಕೆಂದರೆ ಕೇಳಿದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕೇಳಿದರೆ, ನಗರದ ಆ ಒಂದು ಸಂಪರ್ಕ ಹಳ್ಳಿಗೂ ಉಂಟಾಗಿ ಆ ಭಕ್ತಿ ಶ್ರದ್ಧೆಗಳು ಎಲ್ಲ ಸಹ ಅಳಿಸಿ ಹೋಗಿದೆ. ಬಂದಿರತಕ್ಕಂಥವರು ಪಾದರಕ್ಷೆಯನ್ನು ತೆಗಿತಾರೆ, ಕೆಲವರು ಕಾಲು ತೊಳೆದಿಲ್ಲ, ಅವರನ್ನು ಮುಟ್ಟಿ ಬೆಂಗಳೂರಿನಲ್ಲೆಲ್ಲ ನಾವು ನೋಡಿದ್ದೇವೆ ಸ್ವತಃ, ಅವ್ರ ಹತ್ರ ಸಂಕಲ್ಪ ಮಾಡಿಸ್ಬೇಕು, ಅಭಿಷೇಕ ಕೊಟ್ಟಿರ್ತಾರೆ. ಎಲ್ಲ ಭಕ್ತಾದಿಗಳು ಹಾಗೆ ಅಂತಲ್ಲ, ಆದರೆ ಇಲ್ಲಿರ್ತಕ್ಕಂಥ ಅರ್ಚಕರು ಆಗಲ್ಲ, ಯಾರನ್ನು ಸ್ಪರ್ಶ ಮಾಡೋದಿಲ್ಲ, ನಿಮ್ಮ ಹೆಸರನ್ನು ಕೇಳ್ತಾರೆ. ಇದೆಲ್ಲ ಏನಾಗ್ತದೆ, ಇವತ್ತಿನ ಅಸ್ಪೃಶ್ಯತೆ ಜಾತ್ಯತೀತ ರಾಷ್ಟ್ರ ಅಂತ ಏನು ಸಾರಿ ಸಾರಿ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ. ಇದು ಯಾವುದೂ ಸಂಬಂಧ, ನಿಮಗೆ ಫಲ ಬೇಕು ಅಂದರೆ ಏನು ಶಾಸ್ತ್ರ ಹೇಳಿದೆಯೋ ಅದೇ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು. ಆ ರೀತಿಯಲ್ಲಿ ಇವರು ಇಲ್ಲಿ ಕರ್ಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಪೂಜೆಯನ್ನು ಅವರು ಏನು ತಿಳಿದಿರೋ ಕ್ರಮದಲ್ಲಿ ಹಿಂದಿನಿಂದ ಅವರು ಗುರು ಪರಂಪರೆ ಏನು ರೂಢಿಸಿಕೊಟ್ಟಿದೆ ಅದನ್ನು ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ. ಅದು 100% ಸತ್ಯವಾಗಿ ಫಲ ಕೊಡ್ತಾ ಉಂಟು. ಹಾಗಾಗಿ ನಾವು ಎಷ್ಟೇ ದೊಡ್ಡ ಜನ ಆಗಿರ್ಬೋದು, ಬಂದಿರೋ ದೇವರೆದುರಿಗೆ ನಾವು ತಲೆಬಾಗಲೇಬೇಕು, ಅಲ್ಲಿಯ ನಿಯಮಗಳನ್ನು ಪಾಲಿಸಲೇಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ವಿಶೇಷ ಏನು ಕೇಳಿದರೆ, ನೀವು ಸೇವೆಯನ್ನು ಹೊತ್ತು ಬಂದಿದ್ರೆ ನಿಮ್ಮ ಕೈಗೆ ಮುಟ್ಟಿಬಿಟ್ಟು ಸ್ಪರ್ಶ ಮಾಡಿಬಿಟ್ಟು ನಿಮ್ಮ ಹತ್ರ ಸಂಕಲ್ಪ ಮಾಡಿಸಿ ಇದೆಲ್ಲ ಮಾಡೋದಿಲ್ಲ. ನೀವು ಅಂಥ ರೀತಿಯಲ್ಲಿ ಬಂದರೆ ಖಂಡಿತ ಮಾಡಿಸ್ತಾರೆ.
ಅದೇ ಶುಭ್ರತೆ ಶುಚಿತ್ವ ಕಾಪಾಡಿಕೊಂಡು ಬರಬೇಕು. ಆ ರೀತಿಯಲ್ಲಿ ಬಂದಾಗ ನಿಮ್ಮ ಹತ್ರ ಎಲ್ಲ ಪೂಜೆಯನ್ನು ಮಾಡಿದಾಗ ಫಲ ಕೊಡ್ತದೆ. ಇಲ್ಲ ಅಂದರೆ ಇಲ್ಲಿಯ ನಿಯಮ ಏನುಂಟು ಅದನ್ನು ನೀವು ಪಾಲಿಸ್ಕೊಂಡು ಬರಲೇಬೇಕಾಗ್ತದೆ. ಹಾಗಾಗಿ ಈ ವಾರಾಹಿ ಸಾನ್ನಿಧ್ಯವನ್ನು ಅಷ್ಟು ಮುನ್ನೆಲೆಗೆ ತಂದಿರಲಿಲ್ಲ. ಯಾಕೆಂದರೆ ಚೂರು ಅಪಚಾರ ಆಯಿತು ಅಂದರೆ ಅರ್ಚಕರಿಗೂ ಅದರದ್ದು ಪ್ರಭಾವ ಬರ್ತದೆ, ಮಾಡಿರ್ತಕ್ಕಂಥ ಭಕ್ತಾದಿಗಳಿಗೂ ಅದರ ಪ್ರಭಾವ ಬರ್ತದೆ. ಹಾಗಾಗಿ ಹಿಂದಿನಿಂದ ಯಾವ ಕ್ರಮದಲ್ಲಿ ವೇದೋಕ್ತ ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅದೇ ರೀತಿಯಲ್ಲಿ ಭಗವತಿಯ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಹಾಗೂ ಪರ್ವಕಾಲಗಳಲ್ಲಿ ಇಲ್ಲಿ ಅನೇಕ ಜನ ಭಕ್ತಾದಿಗಳು ಬಂದು ಹರಕೆ ರೂಪದಲ್ಲಿ ಏನನ್ನೆಲ್ಲ ಹೇಳ್ಕೊಂಡಿರ್ತಾರೋ ಅದನ್ನೆಲ್ಲ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಶಕ್ತಿ ಆರಾಧನೆ ಮಾಡಬೇಕಾದ್ರೆ ನಮ್ಮ ಶಾಸ್ತ್ರ ಪುರಾಣ ಏನು ಹೇಳಿದೆಯೋ ಅದೇ ರೀತಿಯಲ್ಲಿ ಮಾಡದೆ ಒಂದು ಕ್ರಮವನ್ನು ನಾವು ವ್ಯತಿರಿಕ್ತವಾಗಿ ಮಾಡಿದೆ ಅಂತಾದರೆ ಅದು ಭಕ್ತಾದಿಗಳಿಗಿಂತ ಜಾಸ್ತಿ ನಮಗೆ ಅದು ದೋಷಕಾರಿಯಾಗ್ತದೆ ಹಾಗೂ ಅದರದ್ದು ಪರಿಣಾಮ ನಾವು ಎದುರಿಸಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲವನ್ನು ಮನಗಂಡು ಇಲ್ಲಿ ಈ ಸ್ಥಳದಲ್ಲಿ ಭಗವತಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ 1 ಕರಡೇನೋ 2 ಕರಡೇನೋ ಇರ್ತಕ್ಕಂಥದ್ದು ಅಂತ ಇವರು ಅರ್ಚಕರು ಹೇಳ್ತಾ ಇದ್ರು. ಭೂವರಾಹ ಉಂಟು, ನೀವು ಮೈಸೂರು ಸಮೀಪದಲ್ಲಿ ಹೋಗಿದ್ದೀರಿ, ಅಲ್ಲೇ ಕೇವಲ ವಾರಾಹಿ ಶಕ್ತಿ ಸ್ವರೂಪಿಣಿಯಾಗಿ ಕೇವಲ ಅವಳನ್ನೇ ಆರಾಧನೆ ಮಾಡ್ತಕ್ಕಂಥದ್ದು ಇದೊಂದು ಸ್ಥಳದಲ್ಲಿ, ಅದು ನಮ್ಮ ಈ ಪ್ರಾಂತದಲ್ಲಿ ಇನ್ನೆಲ್ಲೂ ಇಲ್ಲ. ಹಾಗಾಗಿ ವಿಶೇಷ ಪ್ರಾಧಾನ್ಯತೆ. ಈ ತುಂಬ ಹಳೆಯ ಕಟ್ಟಡ ಆಗಿದೆ, ಎಷ್ಟು ವರ್ಷ ಆಯಿತು ಅಂತ ಅವರು ಅರ್ಚಕರಿಗೆ ಹೊರತಿರ್ತಕ್ಕಂಥದ್ದು. ಈ ಕಟ್ಟಡವನ್ನು ನವೀಕರಣ ಮಾಡಬೇಕು ಅಂತ ಅವರ ಸಂಕಲ್ಪ ಉಂಟು. ಜಗದ್ಗುರುಗಳ ಅನುಗ್ರಹದಿಂದ ಅದು ಶೀಘ್ರವಾಗಿ ನೆರವೇರ್ತದೆ ಅಂತಕ್ಕಂಥದ್ದು ಭರವಸೆಯನ್ನು ಎಲ್ಲರೂ ಇಟ್ಟುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ, ಮಾಧ್ಯಮಗಳಲ್ಲಿ ಯಾರೆಲ್ಲ ಇದನ್ನು ನೋಡ್ತಕ್ಕಂಥ ವ್ಯಕ್ತಿಗಳು ಇಲ್ಲಿಯ ನಿಯಮ ಏನುಂಟು ಅದನ್ನು ಪಾಲಿಸಿಕೊಂಡು ಇಲ್ಲಿಯ ಪೂಜಾ ವಿಧಾನಗಳನ್ನು ಮಾಡಿಸ್ಕೊಂಡು ಹೋದಾಗ ಅವರಿಗೂ ಸಹ ಕ್ಷೇಮ ಆಗ್ತದೆ. ಮಾಂಗಲಿಕ ಸ್ವರೂಪವಾಗಿರ್ತಕ್ಕಂಥ ಆ ಭಗವತಿಯ ಸ್ವರೂಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಹಾಗೂ ಇನ್ನೇನು ಕೇಳಿದರೆ, ನೀವು ಇಲ್ಲಿ ಪೂರ್ವಭಾವಿಯಾಗಿ ತಿಳಿಸಿದರೆ ಅವರಿಗೆ ಅರ್ಚಕರಿಗೆ ಅನುಕೂಲ ಆಗ್ತದೆ ಅಂತೇಳಿ. ಯಾಕೆಂದರೆ ಹಳ್ಳಿ ಪ್ರದೇಶದಲ್ಲಿ ಎಲ್ಲ ಸಾಮಗ್ರಿಗಳು ನೇರವಾಗಿ ಸಿಗೋದಿಲ್ಲ, ಅದಕ್ಕೆ ಸಿದ್ಧಪಡಿಸ್ಕೋಬೇಕು. ಒಂದು ಸಪ್ತಶತಿ ಪಾರಾಯಣ ಮಾಡಿಸ್ಬೇಕು ಅಥವಾ ನೀವು ಇನ್ನೇನೋ ಒಂದು ಸೇವೆ ಮಾಡಿಸ್ಬೇಕು ಅಂದರೆ ಪೂರ್ವಭಾವಿಯಾಗಿ ತಿಳಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿಯ ನಿಯಮ. ಯಾಕೆಂದರೆ ನಗರ ಪ್ರದೇಶಗಳಾದರೆ ಒಂದು ಕ್ಷಣದಲ್ಲಿ ಅಲ್ಲೇ ಸಿಗ್ತದೆ ಎಲ್ಲ ಪದಾರ್ಥಗಳು, ಇಲ್ಲ ಆಗೋದಿಲ್ಲ. ಸಿದ್ಧಪಡಿಸ್ಕೊಂಡ್ಬಿಟ್ಟು ಅದಕ್ಕೆ ಬೇಕಿರ್ತಕ್ಕಂಥ ಅರ್ಚಕರು ಪುರೋಹಿತರು ಅವ್ರನ್ನೆಲ್ಲ ನೇಮಿಸ್ಕೊಂಡ್ಬಿಟ್ಟು ನೀವು ದುರ್ಗಾ ಹೋಮ ಇರ್ಬೋದು, ಚಂಡಿ ಹೋಮ ಇರ್ಬೋದು ಅಥವಾ ಸಪ್ತಶತಿ ಪಾರಾಯಣ ಇದನ್ನೆಲ್ಲ ಪೂರ್ವಭಾವಿಯಾಗಿ ತಿಳಿಸ್ಕೊಂಡು, ಯಾಕೆಂದರೆ ಮೊಬೈಲ್ನ ಸಂಪರ್ಕ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯಲ್ಲೂ ಉಂಟು, ದೊಡ್ಡ ಸಮಸ್ಯೆ ಆಗೋದಿಲ್ಲ. ಅದು ಮಾಡಿಬಿಟ್ಟು ಇಲ್ಲಿಯ ನಿಯಮ ಏನುಂಟು ಅಂತ ತಿಳ್ಕೊಂಡು ಭಗವತಿ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನೇಮ. ಹಾಗೂ ವಿಶೇಷವಾಗಿ ಈ ಶಕ್ತಿಯ ಆರಾಧನೆ ನಮ್ಮ ವೇದಗಳಲ್ಲೇ ಸಹ ಹೇಳಿದೆ ಅಂತಲ್ಲ. ಯಾಕೆ ಕೇಳಿದರೆ ವಾಗಾಂಬ್ರಣಿ ಅಂತಕ್ಕಂಥ ಋಷಿಗೆ ಸ್ವಯಂ ಪರಬ್ರಹ್ಮ ಸ್ವರೂಪಿಣಿಯಾಗಿ ನಿಂತುಕೊಂಡು ವೇದ ಮಂತ್ರ ಹೇಳ್ತದೆ. ಅಹಂ ರುದ್ರೇ ಬಿರ್ವಸಭಿಶ್ಚರಾಮ್ಯಹಮ ಆದಿತ್ಯೈರುತ ವಿಶ್ವದೇವೈ. ಭಗವತಿ ಏನು ಹೇಳ್ತಾಳೆ ಕೇಳಿದರೆ, ಅಹಂ ರುದ್ರೇಭಿಹಿ, ರುದ್ರಗಳ ಜೊತೆಯಲ್ಲಿ ನಾನು, ಏಕಾದಶ ರುದ್ರರು ಅಂತಿದ್ದಾರೆ, ಅವರ ಜೊತೆಯಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ, ದ್ವಾದಶ ಆದಿತ್ಯರ ಜೊತೆಯಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ಅವ್ರ ಕೆಲಸ ಉಂಟಲ್ಲ, ಹಾಗೂ ವಿಶ್ವೇ ದೇವತೆಗಳು ಅಂತ ಇದ್ದಾರೆ, ಅವರ ಜೊತೆಯಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ಇರತಕ್ಕಂಥದ್ದು ನಾನೇ, ಇನ್ಯಾರೂ ಅಲ್ಲ ಅಂತಕ್ಕಂಥದ್ದು ಭಗವತಿಯ ವಾಕ್ಯ. ಅದನ್ನು ವಾಗಾಂಬ್ರಿಣಿ ಅಂತಕ್ಕಂಥ ಋಷಿಗೆ ಸ್ವಯಂ ಆಕೆಯೇ ಹೆಣ್ಣು, ಅವಳೇ ಸಹ ಶಕ್ತಿ ಸ್ವರೂಪಿಣಿಯಾಗಿ ನಿಂತುಕೊಂಡು ಪರಬ್ರಹ್ಮದ ನೆಲೆಯಲ್ಲಿ ನಿಂತುಕೊಂಡು ಅದನ್ನು ತಿಳಿಸಿದ್ದಾಳೆ. ಹಾಗಾಗಿ ಜಗತ್ತಿನಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲ ಕಡೆಯಲ್ಲೂ ಉಂಟು, ಆದರೆ ವಾರಾಹಿ ಸ್ವರೂಪದಿಂದ ಇಲ್ಲಿ ಸ್ಥಿತಳಾಗಿ ಎಲ್ಲರಿಗೆ ಅನುಗ್ರಹ ಮಾಡ್ತಕ್ಕಂಥದ್ದು. ಚಿಕ್ಕದಾಗಿರ್ತಕ್ಕಂಥ ಮೂರ್ತಿ ನಿಜ ಉಂಟು, ಆದರೆ ಶಕ್ತಿ ಇರತಕ್ಕಂಥದ್ದು ಪರ್ವತಾಕಾರದಲ್ಲಿ ನಿಂತುಕೊಂಡು ಎಲ್ಲರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ. ಅವಳನ್ನು ಆರಾಧನೆ ಮಾಡೋದರಿಂದ ಲೋಕಕ್ಕೂ ಕ್ಷೇಮ ಉಂಟು, ಹಾಗೂ ನಿಮ್ಮ ವೈಯಕ್ತಿಕ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಿಮ್ಮ ಕುಟುಂಬಕ್ಕೂ ಹಾಗೂ ನಿಮ್ಮ ಸಮಾಜಕ್ಕೂ ಎಲ್ಲವೂ ಕ್ಷೇಮ ಆಗ್ತಕ್ಕಂಥದ್ದು ನಮಗೆ ಪ್ರತ್ಯಕ್ಷವಾಗಿ ಗೋಚರ ಆಗಿದೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಮಾತಿನಿಂದ ಹಾಗೂ ಅರ್ಚಕರ ಮಾತಿನಿಂದ.